ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದರೂ ಯಾರನ್ನೂ ತುಣಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕೌಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀನಿ, ನನಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ಬಿ ಜೆ ಪಿಲಿ ಮಾತ್ರ. ಅದು ಬಿಟ್ಟರೆ JDSನಲ್ಲಿ ಪ್ರಶ್ನೆನೇ ಇಲ್ಲ ಬಿಡಿ, ಒಂದೇ ಕುಟುಂಬ. ಬಿ ಜೆ ಪಿನಲ್ಲಿ ಈಗ ನಡೀತಾ ಇದೆ. ಬಹುಶಃ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿ, ಆ ಯತ್ನಾಳ್ ಇದಾರಲ್ಲ, ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿಚಾರ ಇನ್ನೊಂದು ವಿಚಾರ ಮಾತನಾಡೋಕ್ಕೆ ಹೇಳಿ. ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಬೆಳಗ್ಗೆ ಎದ್ದರೆ ವಿಜಯೇಂದ್ರ ಬಗ್ಗೆ ತೊಡೆ ತಡ್ತಾರೆ. ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ರಾಷ್ಟ್ರೀಯ BJP ಪಕ್ಷದಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಆಸೆ ಪಡ್ಬೋದು, ನನಗೂ ಒಂದು ಸ್ಥಾನ ಬೇಕು ಅನ್ಬೋದು. ಬಟ್ ವೈಯಕ್ತಿಕವಾಗಿ ಯಾರ ಮೇಲೂ ಸಹ ತೊಡೆ ತಟ್ಟೋ ಪ್ರಶ್ನೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡಲ್ಲ. ನಮ್ಮಲ್ಲಿ AICC ಭದ್ರಾಗಿದೆ. ನಮ್ಮ ಖರ್ಗೆ ಅವರು ಮೊನ್ನೆನೇ ಹೇಳಿದ್ದಾರೆ, ಯಾವುದೇ ತೀರ್ಮಾನವನ್ನು ನಾವು ಸೂಕ್ಷ್ಮವಾಗಿ ನೋಡಿ ತಗೋತೀವಿ, ಯಾರು ಮಾತಾಡೋದು ಬೇಡ ಅಂತ. ಅಟ್ಟಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸೊ 8 ಸಾರಿ BJP ಅವರು ಹೇಳವ್ರೆ, ಯತ್ನಾಳ್ ಅವ್ರು ನಿಲ್ಸೋಕ್ಕಾಗಿದೆಯಾ ಮಾತನ್ನ? ಬಹುಶಃ ಏನಿದೆಲ್ಲ ವಿಚಿತ್ರ. ಅದರಿಂದ ನೀವು ಫಸ್ಟು ನಿಮ್ಮ ತಟ್ಟೆ ಸರ್ ಮಾಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರು ತಟ್ಟೆ ನೋಡ್ರಿ ಅಂತ ಹೇಳಿ. ಇನ್ನು ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನೂ ಅಧಿಕೃತವಾಗಿ BJPನೇ ಅಲ್ಲ, ಅವರು ಮೆಂಬರ್, ಇಂಡಿಪೆಂಡೆಂಟ್ ಶಾಸಕರಾಗಿದ್ದಾರೆ, ಮೆಂಬರು. ಯಾಕೆ ಈ ಥರ ಮಾತಾಡಿದ್ರೋ ಗೊತ್ತಿಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್, ನಮಗೆ ಅವಶ್ಯಕತೆ ಯಾರ ಶಾಸಕರು ಈಗ ಅವಶ್ಯಕತೆ ಇಲ್ಲ. 138 ಜನ ಇದ್ದೀವಿ. ಆದರೆ ಶಾಸಕರಾಗಲಿ ಮುಖಂಡರಾಗಲಿ JDSನವರು BJPಯವ್ರು ಬಂದರೆ ಪಕ್ಷದ ಸಿದ್ಧಾಂತಗಳಿಗೆ ಒಳಪಟ್ಟು ಪಕ್ಷದ ನಾಯಕರುಗಳ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು, ನಮಗೆ ನಾಯಕರಿದ್ದಾರೆ. ಅವರ ತೀರ್ಮಾನಕ್ಕೆ ಒಳಪಟ್ಟರೆ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಇನ್ಚಾರ್ಜು ಈ ಸರ್ಕಾರ ತರಲಿಕ್ಕೆ ಸುರ್ಜೇವಾಲಾನು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ವೇಣುಗೋಪಾಲು, ಸುರ್ಜೇವಾಲಾ ಶ್ರಮನೂ ಸಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಜೊತೆಯಲ್ಲಿದೆ. ಅದೇ ರೀತಿ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಉತ್ತೇಜನ ಕೊಟ್ಟು, ನಮ್ಮೆಲ್ರಿಗೂ ಬೆಂತಟ್ಟಿ AICCನಲ್ಲಿ ಮೇಡಮ್ ಇರ್ಬೋದು, ರಾಹುಲ್ ಜಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್, ಸುರ್ಜೇವಾಲಾ ಅವರಿಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೊತೆ ಗಟ್ಟಿಯಾಗಿ ನಿಂತು 1 ವರ್ಷ ಹಗಲಿರುಳು ಕಷ್ಟ ಮಾಡಿದ್ದಾರೆ. ಅದರ ಬಗ್ಗೆ ಯಾರದೇ ಅಸಮಾಧಾನ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದರೂ ಯಾರನ್ನೂ ತುಣಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕೌಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀನಿ, ನನಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು BJPಲಿ ಮಾತ್ರ. ಅದು ಬಿಟ್ಟರೆ JDSನಲ್ಲಿ ಪ್ರಶ್ನೆನೇ ಇಲ್ಲ ಬಿಡಿ, ಒಂದೇ ಕುಟುಂಬ. BJPನಲ್ಲಿ ಈಗ ನಡೀತಾ ಇದೆ. ಬಹುಶಃ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿ, ಆ ಯತ್ನಾಳ್ ಇದಾರಲ್ಲ, ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿಚಾರ ಇನ್ನೊಂದು ವಿಚಾರ ಮಾತನಾಡೋಕ್ಕೆ ಹೇಳಿ. ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಬೆಳಗ್ಗೆ ಎದ್ದರೆ ವಿಜಯೇಂದ್ರ ಬಗ್ಗೆ ತೊಡೆ ತಡ್ತಾರೆ. ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ರಾಷ್ಟ್ರೀಯ BJP ಪಕ್ಷದಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಆಸೆ ಪಡ್ಬೋದು, ನನಗೂ ಒಂದು ಸ್ಥಾನ ಬೇಕು ಅನ್ಬೋದು. ಬಟ್ ವೈಯಕ್ತಿಕವಾಗಿ ಯಾರ ಮೇಲೂ ಸಹ ತೊಡೆ ತಟ್ಟೋ ಪ್ರಶ್ನೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡಲ್ಲ. ನಮ್ಮಲ್ಲಿ AICC ಭದ್ರಾಗಿದೆ. ನಮ್ಮ ಖರ್ಗೆ ಅವರು ಮೊನ್ನೆನೇ ಹೇಳಿದ್ದಾರೆ, ಯಾವುದೇ ತೀರ್ಮಾನವನ್ನು ನಾವು ಸೂಕ್ಷ್ಮವಾಗಿ ನೋಡಿ ತಗೋತೀವಿ, ಯಾರು ಮಾತಾಡೋದು ಬೇಡ ಅಂತ. ಅಟ್ಟಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸೊ 8 ಸಾರಿ BJP ಅವರು ಹೇಳವ್ರೆ, ಯತ್ನಾಳ್ ಅವ್ರು ನಿಲ್ಸೋಕ್ಕಾಗಿದೆಯಾ ಮಾತನ್ನ? ಬಹುಶಃ ಏನಿದೆಲ್ಲ ವಿಚಿತ್ರ. ಅದರಿಂದ ನೀವು ಫಸ್ಟು ನಿಮ್ಮ ತಟ್ಟೆ ಸರ್ ಮಾಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರು ತಟ್ಟೆ ನೋಡ್ರಿ ಅಂತ ಹೇಳಿ. ಇನ್ನು ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನೂ ಅಧಿಕೃತವಾಗಿ BJPನೇ ಅಲ್ಲ, ಅವರು ಮೆಂಬರ್, ಇಂಡಿಪೆಂಡೆಂಟ್ ಶಾಸಕರಾಗಿದ್ದಾರೆ, ಮೆಂಬರು. ಯಾಕೆ ಈ ಥರ ಮಾತಾಡಿದ್ರೋ ಗೊತ್ತಿಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್, ನಮಗೆ ಅವಶ್ಯಕತೆ ಯಾರ ಶಾಸಕರು ಈಗ ಅವಶ್ಯಕತೆ ಇಲ್ಲ. 138 ಜನ ಇದ್ದೀವಿ. ಆದರೆ ಶಾಸಕರಾಗಲಿ ಮುಖಂಡರಾಗಲಿ JDSನವರು BJPಯವ್ರು ಬಂದರೆ ಪಕ್ಷದ ಸಿದ್ಧಾಂತಗಳಿಗೆ ಒಳಪಟ್ಟು ಪಕ್ಷದ ನಾಯಕರುಗಳ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು, ನಮಗೆ ನಾಯಕರಿದ್ದಾರೆ. ಅವರ ತೀರ್ಮಾನಕ್ಕೆ ಒಳಪಟ್ಟರೆ ಖರ್ಗೆ ಅವರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಇನ್ಚಾರ್ಜು ಈ ಸರ್ಕಾರ ತರಲಿಕ್ಕೆ ಸುರ್ಜೇವಾಲಾನು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ವೇಣುಗೋಪಾಲು, ಸುರ್ಜೇವಾಲಾ ಶ್ರಮನೂ ಸಹ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಜೊತೆಯಲ್ಲಿದೆ. ಅದೇ ರೀತಿ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಉತ್ತೇಜನ ಕೊಟ್ಟು, ನಮ್ಮೆಲ್ರಿಗೂ ಬೆಂತಟ್ಟಿ
ಎ ಸಿ ಸಿನಲ್ಲಿ ಮೇಡಮ್ ಇರ್ಬೋದು, ರಾಹುಲ್ ಜಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಸುರ್ಜೇವಾಲ್ ಅವರಿಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಗಟ್ಟಿಯಾಗಿ ನಿಂತು 1 ವರ್ಷ ಹಗಲಿರುಳು ಕಷ್ಟ ಮಾಡಿದ್ದಾರೆ. ಅದರ ಬಗ್ಗೆ ಯಾರದೇ ಅಸಮಾಧಾನ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದರೂ ಯಾರನ್ನೂ ತುಣಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕೌಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀನಿ, ನನಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ಬಿ ಜೆ ಪಿಲಿ ಮಾತ್ರ. ಅದು ಬಿಟ್ಟರೆ ಜೆ ಡಿ ಎಸ್ನಲ್ಲಿ ಪ್ರಶ್ನೆನೇ ಇಲ್ಲ ಬಿಡಿ, ಒಂದೇ ಕುಟುಂಬ. ಬಿ ಜೆ ಪಿನಲ್ಲಿ ಈಗ ನಡೀತಾ ಇದೆ. ಬಹುಶಃ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿ, ಆ ಯತ್ನಾಳ್ ಇದಾರಲ್ಲ, ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿಚಾರ ಇನ್ನೊಂದು ವಿಚಾರ ಮಾತನಾಡೋಕ್ಕೆ ಹೇಳಿ. ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಬೆಳಗ್ಗೆ ಎದ್ದರೆ ವಿಜಯೇಂದ್ರ ಬಗ್ಗೆ ತೊಡೆ ತಡ್ತಾರೆ. ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ಪಕ್ಷದಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಆಸೆ ಪಡ್ಬೋದು, ನನಗೂ ಒಂದು ಸ್ಥಾನ ಬೇಕು ಅನ್ಬೋದು. ಬಟ್ ವೈಯಕ್ತಿಕವಾಗಿ ಯಾರ ಮೇಲೂ ಸಹ ತೊಡೆ ತಟ್ಟೋ ಪ್ರಶ್ನೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡಲ್ಲ. ನಮ್ಮಲ್ಲಿ ಎ ಐ ಸಿ ಸಿ ಭದ್ರಾಗಿದೆ. ನಮ್ಮ ಖರ್ಗೆಯವರು ಮೊನ್ನೆನೇ ಹೇಳಿದ್ದಾರೆ, ಯಾವುದೇ ತೀರ್ಮಾನವನ್ನು ನಾವು ಸೂಕ್ಷ್ಮವಾಗಿ ನೋಡಿ ತಗೋತೀವಿ, ಯಾರು ಮಾತಾಡೋದು ಬೇಡ ಅಂತ. ಅಟ್ಟಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸೊ 8 ಸಾರಿ ಬಿ ಜೆ ಪಿಯವರು ಹೇಳವ್ರೆ, ಯತ್ನಾಳವ್ರು ನಿಲ್ಸೋಕ್ಕಾಗಿದೆಯಾ ಮಾತನ್ನ? ಬಹುಶಃ ಏನಿದೆಲ್ಲ ವಿಚಿತ್ರ. ಅದರಿಂದ ನೀವು ಫಸ್ಟು ನಿಮ್ಮ ತಟ್ಟೆ ಸರ್ ಮಾಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರು ತಟ್ಟೆ ನೋಡ್ರಿ ಅಂತ ಹೇಳಿ. ಇನ್ನು ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನೂ ಅಧಿಕೃತವಾಗಿ ಬಿ ಜೆ ಪಿನೇ ಅಲ್ಲ, ಅವರು ಕೋ ಮೆಂಬರ್, ಇಂಡಿಪೆಂಡೆಂಟ್ ಶಾಸಕರಾಗಿದ್ದಾರೆ, ಕೋ ಮೆಂಬರು. ಯಾಕೆ ಈ ಥರ ಮಾತಾಡಿದ್ರೋ ಗೊತ್ತಿಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್, ನಮಗೆ ಅವಶ್ಯಕತೆ ಯಾರ ಶಾಸಕರು ಈಗ ಅವಶ್ಯಕತೆ ಇಲ್ಲ. 138 ಜನ ಇದ್ದೀವಿ. ಆದರೆ ಶಾಸಕರಾಗಲಿ ಮುಖಂಡರಾಗಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವ್ರು ಬಂದರೆ ಪಕ್ಷದ ಸಿದ್ಧಾಂತಗಳಿಗೆ ಒಳಪಟ್ಟು ಪಕ್ಷದ ನಾಯಕರುಗಳ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು, ನಮಗೆ ನಾಯಕರಿದ್ದಾರೆ. ಅವರ ತೀರ್ಮಾನಕ್ಕೆ ಒಳಪಟ್ಟರೆ ಖರ್ಗೆಯವರು, ಸುರ್ಜೇವಾಲ್ ಅವರು, ವೇಣುಗೋಪಾಲ್ ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಇನ್ಚಾರ್ಜು ಈ ಸರ್ಕಾರ ತರಲಿಕ್ಕೆ ಸುರ್ಜೇವಾಲನು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ವೇಣುಗೋಪಾಲು, ಸುರ್ಜೇವಾಲ ಶ್ರಮನೂ ಸಹ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆಯಲ್ಲಿದೆ. ಅದೇ ರೀತಿ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಉತ್ತೇಜನ ಕೊಟ್ಟು ನಮ್ಮೆಲ್ರಿಗೂ ಬೆಂತಟ್ಟಿ ಎ ಸಿ ಸಿನಲ್ಲಿ ಮೇಡಮ್ ಇರ್ಬೋದು, ರಾಹುಲ್ ಜಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಸುರ್ಜೇವಾಲ್ ಅವರಿಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಗಟ್ಟಿಯಾಗಿ ನಿಂತು 1 ವರ್ಷ ಹಗಲಿರುಳು ಕಷ್ಟ ಮಾಡಿದ್ದಾರೆ. ಅದರ ಬಗ್ಗೆ ಯಾರದೇ ಅಸಮಾಧಾನ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬಂದರೂ ಯಾರನ್ನೂ ತುಣಿಯೋಕ್ಕಾಗಲ್ಲ. ಸತೀಶ್ ಜಾರಕಿಹೊಳಿ ಸೀನಿಯರ್ ಲೀಡ್ರು, ರಾಜಣ್ಣ ಆಲ್ಸೋ ಸೀನಿಯರ್ ಲೀಡ್ರು. ರಾಮುಲು ಪಾರ್ಲಿಮೆಂಟ್ ಚುನಾವಣೆ ಟೈಮ್ನಲ್ಲೇ ಬರ್ತಾರೆ ಅನ್ನೋ ಸುದ್ದಿ ಆಗಿತ್ತು. ಕಾರಣಾಂತರದಿಂದ ಅದು ಬ್ಯಾಕೌಟ್ ಆಯಿತು. ಈಗ ಬರ್ತಾರೋ ಬಿಡ್ತಾರೋ ನಿಮ್ಮಿಂದ ನಾವು ಕೇಳ್ತಾ ಇದ್ದೀನಿ, ನನಗೆ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಒಂದು ತಿಳ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಒಬ್ಬರನ್ನ ತುಳಿದು ಒಬ್ಬರು ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ಬಿ ಜೆ ಪಿಲಿ ಮಾತ್ರ. ಅದು ಬಿಟ್ಟರೆ ಜೆ ಡಿ ಎಸ್ನಲ್ಲಿ ಪ್ರಶ್ನೆನೇ ಇಲ್ಲ ಬಿಡಿ, ಒಂದೇ ಕುಟುಂಬ. ಬಿ ಜೆ ಪಿನಲ್ಲಿ ಈಗ ನಡೀತಾ ಇದೆ. ಬಹುಶಃ ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿ, ಆ ಯತ್ನಾಳ್ ಇದಾರಲ್ಲ, ರಮೇಶ್ ಜಾರಕಿಹೊಳಿ ಇದಾರಲ್ಲ, ಅವ್ರನ್ನ ಸರಿಪಡಿಸ್ಬಿಟ್ಟು ಆಮೇಲೆ ಕಾಂಗ್ರೆಸ್ ವಿಚಾರ ಇನ್ನೊಂದು ವಿಚಾರ ಮಾತನಾಡೋಕ್ಕೆ ಹೇಳಿ. ಸರಿಯಾಗಿ ಮಾತಾಡೋಕ್ಕೆ ಹೇಳಿ. ಬೆಳಗ್ಗೆ ಎದ್ದರೆ ವಿಜಯೇಂದ್ರ ಬಗ್ಗೆ ತೊಡೆ ತಡ್ತಾರೆ. ಅವ್ರ ಮೇಲೆ ಒಂದು ಕ್ರಮ ತಗೊಳ್ಳೋಕ್ಕೆ ರಾಷ್ಟ್ರೀಯ ಬಿ ಜೆ ಪಿ ಪಕ್ಷದಲ್ಲಿ ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಆಸೆ ಪಡ್ಬೋದು, ನನಗೂ ಒಂದು ಸ್ಥಾನ ಬೇಕು ಅನ್ಬೋದು. ಬಟ್ ವೈಯಕ್ತಿಕವಾಗಿ ಯಾರ ಮೇಲೂ ಸಹ ತೊಡೆ ತಟ್ಟೋ ಪ್ರಶ್ನೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡಲ್ಲ. ನಮ್ಮಲ್ಲಿ ಎ ಐ ಸಿ ಸಿ ಭದ್ರಾಗಿದೆ. ನಮ್ಮ ಖರ್ಗೆಯವರು ಮೊನ್ನೆನೇ ಹೇಳಿದ್ದಾರೆ, ಯಾವುದೇ ತೀರ್ಮಾನವನ್ನು ನಾವು ಸೂಕ್ಷ್ಮವಾಗಿ ನೋಡಿ ತಗೋತೀವಿ, ಯಾರು ಮಾತಾಡೋದು ಬೇಡ ಅಂತ. ಅಟ್ಟಕ್ಕೆ ನಾವೆಲ್ಲರೂ ಭದ್ರಾಗಿದ್ದೀವಿ. ಸೊ 8 ಸಾರಿ ಬಿ ಜೆ ಪಿಯವರು ಹೇಳವ್ರೆ, ಯತ್ನಾಳವ್ರು ನಿಲ್ಸೋಕ್ಕಾಗಿದೆಯಾ ಮಾತನ್ನ? ಬಹುಶಃ ಏನಿದೆಲ್ಲ ವಿಚಿತ್ರ. ಅದರಿಂದ ನೀವು ಫಸ್ಟು ನಿಮ್ಮ ತಟ್ಟೆ ಸರ್ ಮಾಡ್ಕೊಳ್ರಿ, ಆಮೇಲೆ ಇನ್ನೊಬ್ಬರು ತಟ್ಟೆ ನೋಡ್ರಿ ಅಂತ ಹೇಳಿ. ಇನ್ನು ಬಿ ಜೆ ಯಾಕೆಂದರೆ ಜನಾರ್ದನ್ ರೆಡ್ಡಿ ಇನ್ನೂ ಅಧಿಕೃತವಾಗಿ ಬಿ ಜೆ ಪಿನೇ ಅಲ್ಲ, ಅವರು ಕೋ ಮೆಂಬರ್, ಇಂಡಿಪೆಂಡೆಂಟ್ ಶಾಸಕರಾಗಿದ್ದಾರೆ, ಕೋ ಮೆಂಬರು. ಯಾಕೆ ಈ ಥರ ಮಾತಾಡಿದ್ರೋ ಗೊತ್ತಿಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್, ನಮಗೆ ಅವಶ್ಯಕತೆ ಯಾರ ಶಾಸಕರು ಈಗ ಅವಶ್ಯಕತೆ ಇಲ್ಲ. 138 ಜನ ಇದ್ದೀವಿ. ಆದರೆ ಶಾಸಕರಾಗಲಿ ಮುಖಂಡರಾಗಲಿ ಜೆ ಡಿ ಎಸ್ನವರು ಬಿ ಜೆ ಪಿಯವ್ರು ಬಂದರೆ ಪಕ್ಷದ ಸಿದ್ಧಾಂತಗಳಿಗೆ ಒಳಪಟ್ಟು ಪಕ್ಷದ ನಾಯಕರುಗಳ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥವರು ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇದ್ದರು, ನಮಗೆ ನಾಯಕರಿದ್ದಾರೆ. ಅವರ ತೀರ್ಮಾನಕ್ಕೆ ಒಳಪಟ್ಟರೆ
ಖರ್ಗೆ ಅವರು, ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಇನ್ಚಾರ್ಜು ಈ ಸರ್ಕಾರ ತರಲಿಕ್ಕೆ ಸುರ್ಜೇವಾಲನು ಸಹ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ವೇಣುಗೋಪಾಲು, ಸುರ್ಜೇವಾಲ ಶ್ರಮನೂ ಸಹ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಜೊತೆಯಲ್ಲಿದೆ. ಅದೇ ರೀತಿ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು, ಉತ್ತೇಜನ ಕೊಟ್ಟು ನಮ್ಮೆಲ್ರಿಗೂ ಬೆಂತಟ್ಟಿ ACCನಲ್ಲಿ ಮೇಡಮ್ ಇರ್ಬೋದು, ರಾಹುಲ್ ಜಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್, ಸುರ್ಜೇವಾಲ ಅವರಿಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೊತೆ ಗಟ್ಟಿಯಾಗಿ ನಿಂತು 1 ವರ್ಷ ಹಗಲಿರುಳು ಕಷ್ಟ ಮಾಡಿದ್ದಾರೆ. ಅದರ ಬಗ್ಗೆ ಯಾರದೇ ಅಸಮಾಧಾನ ಇಲ್ಲ.